ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಸರ್ಕಾರದ ಯಾವುದೇ ದೊಡ್ಡ ಆಡಳಿತಾತ್ಮಕ ಕಾರ್ಯ ಆರಂಭವಾದಾಗ ಅದರ ಪರಿಣಾಮ ನೇರವಾಗಿ ಸರ್ಕಾರಿ ಶಿಕ್ಷಕರು ಹಾಗೂ ಮಕ್ಕಳ ಮೇಲೆ ಬೀರುತ್ತೆ. ಜನಗಣತಿ ಇರಲಿ, ಚುನಾವಣೆ ಇರಲಿ, ಮತದಾರರ ಪಟ್ಟಿಯ ಪರಿಷ್ಕರಣೆ ಇರಲಿ, ವಿವಿಧ ಸಮೀಕ್ಷೆಗಳಿರಲಿ ಅಥವಾ ಇತರೆ ಆಡಳಿತಾತ್ಮಕ ಜವಾಬ್ದಾರಿಗಳಿರಲಿ, ಮೊದಲು ಕರೆಯಲ್ಪಡುವವರು ಶಿಕ್ಷಕರು. ಶಾಲೆಯ ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ ಶಿಕ್ಷಕರು ಮನೆಗಳಿಗೆ ತೆರಳಿ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ, SIR ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಶಿಕ್ಷಕರನ್ನ ನಿಯೋಜಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿದ್ದು ಚುನಾವಣಾ ಪ್ರಕ್ರಿಯೆಯ ಮಹತ್ವದ ಬಗ್ಗೆ ಅಲ್ಲ. ಚುನಾವಣೆಗಳು ಪ್ರಜಾಪ್ರಭುತ್ವದ ಮುಖ್ಯವಾದ ವಿಚಾರಗಳು. ಹಾಗಾಗಿ ನಿಖರವಾದ ಮತದಾರರ ಪಟ್ಟಿ ಅತ್ಯಗತ್ಯ. ಆದರೆ ಈ ಪ್ರಕ್ರಿಯೆಯ ಭಾರವನ್ನ ಪದೇ ಪದೇ ಶಾಲಾ ಶಿಕ್ಷಕರ ಮೇಲೆಯೇ ಹಾಕುವುದು ಎಷ್ಟು ಸಮಂಜಸ ಎಂಬುದನ್ನ ಗಂಭೀರವಾಗಿ ಯೋಚಿಸಬೇಕು. ಯಾಕಂದ್ರೆ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕರನ್ನ ದೀರ್ಘಕಾಲದ ಆಡಳಿತಾತ್ಮಕ ಕೆಲಸಗಳಿಗೆ ಕಳಿಸಿದ್ರೆ ಪೋಷಕರು ತಕ್ಷಣ ಪ್ರಶ್ನಿಸ್ತಾರೆ, ಬದಲಿ ಶಿಕ್ಷಕರನ್ನ ನೇಮಿಸ್ತಾರೆ, ತರಗತಿಗಳು ಮುಂದುವರಿಯುತ್ತೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹಾಗಾಗೋದಿಲ್ಲ. ಅಲ್ಲಿ ಒಬ್ಬ ಅಥವಾ ಇಬ್ಬರು ಶಿಕ್ಷಕರೇ ಇಡೀ ಶಾಲೆಯನ್ನ ನಿರ್ವಹಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕರನ್ನ ಹೊರಗಿನ ಕರ್ತವ್ಯಕ್ಕೆ ಕಳಿಸಿದ್ರೆ ಅದು ಕೇವಲ ಒಬ್ಬ ಸಿಬ್ಬಂದಿಯ ಕೊರತೆಯಲ್ಲ, ಅದು ನೂರಾರು ಮಕ್ಕಳ ಕಲಿಕೆಗೆ ಸಮಸ್ಯೆಯಾಗುತ್ತೆ. ದೇಶದ ಪ್ರತಿಯೊಂದು ಮಗುವಿಗೂ ಸಮಾನ ಶಿಕ್ಷಣದ ಹಕ್ಕು ಇದೆ ಎಂದು ಸಂವಿಧಾನ ಹೇಳುತ್ತೆ. ಆದ್ರೆ ಆಡಳಿತಾತ್ಮಕ ಕರ್ತವ್ಯಗಳ ಭಾರ ಹೆಚ್ಚಾಗಿ ಸರ್ಕಾರಿ ಶಾಲೆಗಳ ಮೇಲೆ ಬೀಳುವಾಗ ಅದರ ಬೆಲೆಯನ್ನ ಕಟ್ಟುವುದು ಬಡ ಕುಟುಂಬಗಳ ಮಕ್ಕಳು. ಶಿಕ್ಷಣದಲ್ಲಿ ಈಗಾಗಲೇ ಹಲವು ಸವಾಲುಗಳನ್ನು ಎದುರಿಸುತ್ತಿರುವಂತಹ ಈ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಕೊರತೆ ಎದುರಾಗಬಹುದು. ಅಲ್ಲದೆ ಶಿಕ್ಷಕರು ಒತ್ತಡಕ್ಕೆ ಒಳಗಾಗಿ ಪ್ರಾಣ ಬಿಟ್ಟ ಹಲವು ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ. ಆ ರೀತಿಯಾದರೆ ಶಿಕ್ಷಕರನ್ನೇ ನಂಬಿರುವಂತಹ ಕುಟುಂಬದ ಗತಿ ಏನು? ಶಿಕ್ಷಕರನ್ನ ಗೌರವಿಸುವುದು ಕೇವಲ ಶಿಕ್ಷಕರ ದಿನಾಚರಣೆ ಎಂದು ಹೂಗುಚ್ಛ ಕೊಡುವುದಲ್ಲ, ಅವರ ವೃತ್ತಿಯನ್ನ, ಅವರ ಸಮಯವನ್ನ ಗೌರವಿಸಬೇಕು. ಒಬ್ಬ ಶಿಕ್ಷಕರ ಅತ್ಯಂತ ದೊಡ್ಡ ಕರ್ತವ್ಯ ತರಗತಿಯಲ್ಲಿ ಮಕ್ಕಳೊಂದಿಗೆ ಪಾಠ ಹೇಳ್ಕೊಡ್ಬೇಕು. ಈ ಎಲ್ಲಾ ಸಮಸ್ಯೆಗಳನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ಇದಕ್ಕೆ ಕೂಡಲೇ ಪರಿಹಾರ ಕ್ರಮ ವಹಿಸದಿದ್ರೆ ಶಿಕ್ಷಕರು ಹಾಗೂ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ಇದಾಗಿತ್ತು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಪ್ರತಿ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ಟಿವಿ. ನೇರ ಸುದ್ದಿ, ನಿರಂತರ ಮನರಂಜನೆ.